ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಒಪ್ಪಂದನೆ ಸವಾರಿಗೆ ಸಾಕ್ಷಿಯಾದ ಹಿಂದೂ ಮುಸ್ಲಿಂ ಬಾಂಧವರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಕಿರಾಣಿ ವರ್ತಕರ ಸಂಘದಿಂದ ಸರ್ವ ಸದಸ್ಯರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಈ ಹಿಂದೆ ಸಂಘದ ಕಾರ್ಯದರ್ಶಿಗಳಾಗಿದ್ದ ಎಂ ನಾಗರಾಜ ಶೆಟ್ಟಿರವರನ್ನ ಮುಂದಿನ 3 ವರ್ಷಗಳ ಅವಧಿಗೆ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅನಂತಶಯನಗುಡಿ ಶಕ್ತಿನಗರದಲ್ಲಿ ಬರುವ ಸಂತ ರಾಜಾರಾಮ್ಜಿ ಆಶ್ರಮದಲ್ಲಿ ಹೊಸಪೇಟೆ ಕಿರಾಣಿ ವರ್ತಕರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಸಿಗೆ ನೀರೆರೆಯುವ ಮೂಲಕ ಸರ್ವ ಸದಸ್ಯರ ಸಭೆಗೆ ಚಾಲನೆ ನೀಡಲಾಯಿತು. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರ ಪುತ್ರ ವಿರೂಪಾಕ್ಷಿರವರು ಮಾತನಾಡಿ, ಏನೇ ಸಮಸ್ಯೆ ಇದ್ದಲ್ಲಿ ಅವುಗಳನ್ನ ನಮ್ಮ ತಂದೆಯವರ ಗಮನಕ್ಕೆ ತಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ತಿಳಿಸಿದರು. ಮುಂದೆ ಏನನ ಸಮಸ್ಯೆಗಳಿದ್ರೆ ನಮ್ಮ ತಂದೆಯವರು ಖಂಡಿತ ಜೊತೆಗೆ ನಿಂದಿರ್ತಾರೆ. ಆಮೇಲೆ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ನನ್ನ HRG ಫೌಂಡೇಶನಿಂದ ನಾನು ಹೆಲ್ಪ್ ಮಾಡ್ತೀನಿ, ನಮ್ಮ ರಾಜಕೀಯ ಕಡೆಯಿಂದ ಕೂಡ ಹೆಲ್ಪ್ ಮಾಡ್ತೀನಿ, ಜೊತೆಗೆ ಕೆಲಸ ಮಾಡೋಣ. ಡೆವಲಪ್ಮೆಂಟ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ರೋಡ್ಸ್. ವೆನ್ ಪೀಪಲ್ ಸ್ಟಾರ್ಟ್ ಡೆವಲಪಿಂಗ್, ದಟ್ಸ್ ಕಾಲ್ಡ್ ಡೆವಲಪ್ಮೆಂಟ್. 10 ರೂಪಾಯಿಂದ 20 ರೂಪಾಯಿ ದುಡಿದ್ರೆ ಅದನ್ನ ಡೆವಲಪ್ಮೆಂಟ್ ಅಂತಾರೆ. ಸೊ ನಾವು ಆ ಡೆವಲಪ್ಮೆಂಟ್ ನೋಡಬೇಕು, ಎಲ್ಲರಿಗೆ ಉದ್ಯೋಗ ಸಿಗಬೇಕು, ಎಲ್ಲರೂ ಓದಬೇಕನ್ನೋದೇ ನಮ್ಮ ಕನಸಿದೆ. ಈವನ್ ಹೆಲ್ತ್ ವೈಸ್ ಕೂಡ ಅದು ಇನ್ನೂ ಭಾಳಷ್ಟು ಇಂಪ್ರೂವ್ ಆಗೋದಿದೆ. ಅದನ್ನ ಮುಂದೆ ಏನು ಮಾಡಬೇಕಂತೇಳಿ ಅಪ್ಪರು ವಿಚಾರಿಸ್ತಾ ಇದ್ದಾರೆ. ಬಳಿಕ ಹಾಲಿ ಅಧ್ಯಕ್ಷ ಪಿ ರಘುನಾಥ ಶೆಟ್ಟಿರವರು ಪಿ ನಾಗರಾಜ ಶೆಟ್ಟಿರವರಿಗೆ ತಕ್ಕಡಿಯ ಲಾಂಛನವನ್ನ ನೀಡುವ ಮೂಲಕ ಮುಂದಿನ 3 ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಜವಾಬ್ದಾರಿ ನೀಡಲಾಯಿತು. ಹಲೋ ಎಲ್ಲ ಸಂದರ್ಶಕರಿಗೆ ಕಿರಾಣಿ ವರ್ತಕರ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಯಾಕಂದರೆ ಕಿರಾಣಿ ವರ್ತಕರು ಎಲ್ಲ ನಿಮ್ಮ ಇವತ್ತು ಕಿರಾಣಿ ವರ್ತಕರಿರೋದೇ ನಮ್ಮ ಗ್ರಾಹಕರೇ ದೇವರು ಅನ್ನೋ ಭಾವನೆಯಿಂದ ಇವತ್ತು ನಮ್ಮ ಹೊಸಪೇಟೆಯಲ್ಲಿ ಎಲ್ಲ ರೀತಿಯಿಂದ ಸುಸೂತ್ರವಾಗಿ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ನೀವೆಲ್ಲ ಸಹಕಾರದಿಂದನೇ ಇವತ್ತೆಲ್ಲ ಕಿರಾಣಿ ಅಂಗಡಿಗಳೆಲ್ಲ ನಡೀತಾ ಇದ್ದಾವೆ. ನಾವು ಕಿರಾಣಿ ಅಂಗಡಿಯವರೆಲ್ಲರೂ ನಿಮಗೆಲ್ಲ ಇದು ಮಾಡ್ತೀವಿ. ಈ ದಿನ ನಮ್ಮದು 48ನೇ ವರ್ಷ. ನಿಮಗೇನೇನು ಇದಿರ್ಬೋದು, ಇದು ಇತಿಹಾಸ ಅಂದ್ರೆ ಸಹ ತಪ್ಪಾಗಲಾರ್ದು. ಈ ಇತಿಹಾಸ 48 ವರ್ಷದ ಇತಿಹಾಸದಲ್ಲಿ ಕಿರಾಣಿ ಅಂಗಡಿಗಳು ನಡೆದವೆ. ಅದು ವ್ಯಾಪಾರಿ ಸಂಸ್ಥೆಗಳು ನಡೆದವು ಅಂದರೆ ಇದು ಒಂದು ಗಿನ್ನಿಸ್ ರೆಕಾರ್ಡ್ ಅಂದ್ರೆ ತಪ್ಪಾಗಲಾರದು, ಇತಿಹಾಸ ಅಂದರೆ ತಪ್ಪಾಗಲಾರದು. ಈಗೇನು ಸಂಘ ಸಂಸ್ಥೆ ನಾವು ಏನು ಕಟ್ಟಿ ಎಲ್ಲ ಮಾಡಿದ್ವಿ ಅಲ್ಲೋ, ಎಲ್ಲ ನಿಮಗೆ ಯಾವುದೇ ಅಧಿಕಾರಿಗಳಿಂದ ನಿಮ್ಗೆ ಪ್ರಾಬ್ಲಮ್ ಬರಬಾರ್ದು ಅನ್ನೋ ದೃಷ್ಟಿ ಮಾಡಿದ್ವಿ. ಈಗ ಆನ್ಲೈನ್ನಿಂದ ಆಗಿದ್ದಕ್ಕಂಥ ಈ ಬಿಸ್ನೆಸ್ನಿಂದ ಆನ್ಲೈನ್ನಾಗ ಆಗಿರ್ತಕ್ಕಂಥ ಎಲ್ಲ ಕಾರ್ಯ ಇದರಿಂದ ಸ್ವಲ್ಪ ತೊಂದರೆಗಳು ಜನರಿಗೆ ಕಡಿಮೆ ಆಗಿದ್ದಾವೆ. ಇನ್ನೂ ತೊಂದರೆಗಳು ಕಡಿಮೆ ಆಗಲಿ. ಆ ಟೈಮ್ನಾಗೆ ಯಾವಾಗೇ ನಿಮಗೇನಾದರೂ ಪ್ರಾಬ್ಲಮ್ ಬಂದರೆ ನಮಗೆ ನಮ್ಮ ಹೊಸ ಅಧ್ಯಕ್ಷರನ್ನ ಕರೆದ್ರೆ ನಾವು ಬಂದು ನಿಮ್ಗೆ ಏನು ಕಾರ್ಯಕ್ರಮ ಬೇಕೋ ಆ ಕಾರ್ಯಕ್ರಮ ಒಟ್ಟಿನ ನಿಮಗೆ ತೊಂದರೆ ಆಗಿರಬಾರ್ದು. ನಮ್ಮ ಉದ್ದೇಶ ಕಿರಾಣಿ ವರ್ತಕರ ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ಕಿರಾಣಿ ಅಂಗಡಿಯವರಿಗೆ ಆಗಲೂ ಗ್ರಾಹಕರಿಗೂ ಏನು ತೊಂದರೆ ಆಗಿರಬಾರ್ದು. ಅದೇ ರೀತಿ ನಾವು ಮುಂದೆ ಸಹ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ಸಮಸ್ತ ವೀಕ್ಷಕರಿಗೆ ನಾನು ನಮಸ್ಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳಿಕೊಡ್ತೇನೆ. ಇನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೆ ನೂತನ ಅಧ್ಯಕ್ಷರು ಕೃತಜ್ಞತೆ ತಿಳಿಸಿದರು. ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೆ. ಕಿರಾಣಿ ವರ್ತಕ ಸಂಘದ ಸರ್ವಸದಸ್ಯರ ಸಭೆ ಈ ದಿನ ನಡೀತು. ಇದರಲ್ಲಿ ಈ ದಿನ ನಾನು ಹೊಸದಾಗಿ ಅಧ್ಯಕ್ಷ ಪದವಿಯನ್ನು ಸ್ವೀಕಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾವುದೇ ವ್ಯಾಪಾರಸ್ಥರಾಗಲಿ ಯಾವುದೇ ಅಂಗಡಿಕಾರರಿಗೆ ತೊಂದರೆ ಆದಲ್ಲಿ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ ನಾವು ವರ್ತಕ ಬಾಂಧವರು
ನಮ್ಮ ಹಿತ ಅಲ್ಲದೇ ನಾವು ಸಾಮಾಜಿಕ ಸೇವಾ ಕಾರ್ಯದಲ್ಲಿ ನಾವು ತೊಡಗುವಂತ ಹೇಳೋದಕ್ಕೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ವಿಶ್ವಚೇತನ ಅಂಧ ಮಕ್ಕಳ ಸ್ಕೂಲ್ಗೆ ನಮ್ಮ ಸಂಘದ ವತಿಯಿಂದ ಸುಮಾರು ಒಂದು 45,000 ರೂಪಾಯಿ ವೆಚ್ಚದ ಒಂದು ವಾಟರ್ ಫಿಲ್ಟರ್ನ ನಾವು ಕೊಟ್ಟಿದ್ದೇವೆ. ಹಾಗೂ ಹಂಪಿಯಲ್ಲಿ ನಿತ್ಯಾನ್ನ ಛತ್ರ ಅಂತ ಒಂದಿದೆ, ಅಲ್ಲಿ ಊಟದ ತಟ್ಟೆಗಳ ಸ್ವಲ್ಪ ಶಾರ್ಟೇಜ್ ಇತ್ತು. ಅದನ್ನು ತಿಳ್ಕೊಂಡು ನಮ್ಮ ವರ್ತಕ ಬಾಂಧವರು, ನಮ್ಮ ಕಿರಾಣಿ ವರ್ತ ಸಂಘದ ಕಾರ್ಯಕಾರಿ ಸಮಿತಿಯವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಒಂದು 100 ತಟ್ಟೆ ಹಾಗೂ ಲೋಟಗಳನ್ನು ಸಹಿತ ನಾವು ಕೊಟ್ಟಿರ್ತೀವಿ. ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಅವರು FMCಯಲ್ಲಿ ಒಂದು ಸೈಟನ್ನು ತಗೊಂಡಿದ್ದಾರೆ. ಅದಕ್ಕಾಗಿ ನಾವು 50,000 ರೂಪಾಯಿಯನ್ನು ದೇಣಿಗೆ ಕೊಟ್ಟಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಸೇವಾ ಮನೋಭಾವದಿಂದ ಎಲ್ಲ ಕಾರ್ಯಗಳನ್ನು, ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ನಮ್ಮ ಹಿತ ಅಲ್ಲದೇ ಕಿರಾಣಿ ವರ್ತಕ ಸಂಘದ ನಮ್ಮವರ ಹಿತ ಅಲ್ಲದೇ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಕೂಡ ನಾವು ಭಾಗವಹಿಸ್ತೀವಿ ಹಾಗೂ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಮೊಗದ್ ನಾಗರಾಜ್. ಥ್ಯಾಂಕ್ ಯು ಸರ್. ನಾವು 3 ವರ್ಷಕ್ಕೊಂದ್ಸಲ ನಾವು ಈ ಸರ್ವ ಸದಸ್ಯರನ್ನು ಮಾಡ್ತೀವಿ. ಕೆಲವು ಸಲ 5 ವರ್ಷ ಆಗ್ತದೆ. ಈ ಸಲ 5 ವರ್ಷ ಆಗಿದೆ. ಮುಂದಿನ 3 ವರ್ಷದ ಒಂದು ಅವಧಿಗೆ ನಾವು ಅಧ್ಯಕ್ಷರಾಗಿ ಈ ದಿನ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ನಮ್ಮ ಎಲ್ಲ ಸದಸ್ಯರುಗಳು ಸಹಿತ ಅವಿರೋಧವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರ ನಂಬಿಕೆಯನ್ನು ನಾವು ಯಾವತ್ತೂ ಸುಳ್ಳು ಮಾಡೋದಿಲ್ಲ ಅಂತ ಹೇಳ್ತಾ ಸಾಯಿರಾಮ್. ಥ್ಯಾಂಕ್ ಯು. ಮೊಗದ್. ಹೊಸಪೇಟೆ ಎಂಎಸ್ಪಿಎಲ್ ಸಂಸ್ಥೆಯಿಂದ ಉಚಿತ ಕೃತಕ ಕಾಲು ಜೋಡಣಾ ಶಿಬಿರವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಶಿಬಿರದ ಲಾಭವನ್ನ ಈಗಾಗಲೇ ಈ ಭಾಗದ 2,000ಕ್ಕೂ ಅಧಿಕ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ. ಇನ್ನು ದಿನಾಂಕ 26ರಿಂದ 3 ದಿನಗಳ ಕಾಲ ನಡೆದ ಶಿಬಿರದಲ್ಲಿ 200ಕ್ಕೂ ಅಧಿಕ ಫಲಾನುಭವಿಗಳು ಶಿಬಿರದ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಜೈಪುರದ ಭಗವಾನ್ ಮಹಾವೀರ್ ಅಂಗವಿಕಲರ ಸಹಕಾರ ಸಮಿತಿಯ ಸಹಯೋಗದಲ್ಲಿ ಎಂಎಸ್ಪಿಎಲ್ ಸಂಸ್ಥೆಯಿಂದ ಕಳೆದ 10 ವರ್ಷಗಳಿಂದ ನಗರದಲ್ಲಿ ಕೃತಕ ಕಾಲು ಜೋಡಣಾ ಶಿಬಿರವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 26ರಿಂದ 28ರವರೆಗೆ ನಗರದಲ್ಲಿ ಹೆಸರು ನೋಂದಾಯಿಸಿದ ಫಲಾನುಭವಿಗಳಿಗೆ ಕೃತಕ ಕಾಲು ಜೋಡಣಾ ಶಿಬಿರವನ್ನ ನಡೆಸಲಾಗಿದೆ. ಇನ್ನು ಕಳೆದ 10 ವರ್ಷಗಳಿಂದ ಹೊಸಪೇಟೆಯಲ್ಲಿ ಶಿಬಿರವನ್ನ ನಡೆಸಿಕೊಂಡು ಬರಲಾಗುತ್ತಿದ್ದು, ಈವರೆಗೂ ಸುಮಾರು 2,000 ಫಲಾನುಭವಿಗಳು ಶಿಬಿರದ ಸದ್ಬಳಕೆ ಮಾಡಿಕೊಂಡಿದ್ದಾರೆಂದು ಭಗವಾನ್ ಮಹಾವೀರ್ ಅಂಗವಿಕಲರ ಸಹಕಾರ ಸಮಿತಿಯ ಬೆಂಗಳೂರು ಶಾಖೆಯ ವೈದ್ಯರು ಈ ವೇಳೆ ತಿಳಿಸಿದ್ದಾರೆ. ನಾವು ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ ಜೈಪುರ್ ಕಡೆಯಿಂದ, ಜೈಪುರಿನಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್. ನಾವು ಬ್ಯಾಂಗ್ಳೂರು ಶಾಖಾ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಡೈಲಿ ಒಂದು 4 ಜನ 5 ಜನ ಈ ಥರ ವಾಕಿನ್ ಫ್ರೀಯಾಗಿ ಬರ್ತಾಯಿದೆ. ಎಲ್ಲ ಫ್ರೀಯಾಗಿ ಉಚಿತವಾಗಿ ಮಾಡ್ತಾಯಿದೆ, ಚಾರ್ಜಸ್ ಏನು ಮಾಡಲ್ಲ. ಇಲ್ಲಿ ಹಾಸ್ಪಿಟಲ್ಲಿ ಇದು 10ನೇ ಕ್ಯಾಂಪ್. 10 ವರ್ಷದಿಂದ ರೆಗ್ಯುಲರ್ ಆಗಿ ಈ ಕ್ಯಾಂಪ್ ನಡೀತಾ ಇದೆ. MSPL ಅವರು ಫುಲ್ ಈ ಕ್ಯಾಂಪ್ದು ಎಕ್ಸ್ಪೆನ್ಸಸ್ ಎಲ್ಲ ಅವರೇ ಸ್ಪಾನ್ಸರ್ ಮಾಡ್ತಾಯಿದೆ. ನಮ್ಮ ಸಂಸ್ಥೆ MSPL ಜೊತೆ ಮೋರ್ ದೆನ್ 2,000 ಪೀಪಲ್ ಮೇಲೆ ಅವ್ರಿಗೆ ಬೆನಿಫಿಟ್ ಆಗಿದೆ. ನಾವು ಬರೀ ಕೃತಕ ಕಾಲು ಮಾತ್ರ ಅಲ್ಲ, ಈವನ್ ಕ್ಯಾಲಿಪರ್ಸ್ ಕೊಡ್ತಾಯಿದೆ. ಈ ಪೋಲಿಯೋ ಎಫೆಕ್ಟೆಡ್ ಅವ್ರಿಗೆಲ್ಲ ಕ್ಯಾಲಿಪರ್ಸು ಮಾಡ್ತಾಯಿದೆ. ಆ್ಯಂಡ್ ಈ ಸರಿ ನಾವು ಬಿಲೋನಿ ನಮ್ಮದು ಫಿಟ್ಮೆಂಟ್ ಇನ್ನು ತುಂಬ ಇಂಪ್ರೂವ್ ಮಾಡಿದೆ. ಫುಲ್ ಕಾಂಟ್ಯಾಕ್ಟ್ ಸಾಕೆಟ್ ಮಾಡಿದೆ. ಲಾಸ್ಟ್ ಟೈಮೆಲ್ಲ ಬರೀ ಪ್ಲಾಸ್ಟಿಕ್ ಇದು ಮಾಡ್ತಾಯಿತ್ತು. ಈ ಸರಿಯಿಂದ ನಾವು ಈ ಥರ ಫುಲ್ ಕಾಂಟ್ಯಾಕ್ಟ್ ಇದೆ. ಈ ಫುಲ್ ಕಾಂಟ್ಯಾಕ್ಟ್ ಇದ್ದರೆ ಬೆನಿಫಿಷರಿಗೆ ನಡೆಯೋಕ್ಕೆ ತುಂಬ ಸಾಫ್ಟ್ ಇನ್ನರ್ ಲೈನರ್ ಇರುತ್ತೆ. ಆ್ಯಂಡ್ ನಮ್ಮ ಸಂಸ್ಥೆದು ಮೇನ್ ಅಂತ ಇಂಡಿಯಾಲಿ ಎಲ್ಲಿ ಇರಲಿ ಎಲ್ಲ ಉಚಿತವಾಗಿ ಮಾಡಿಸಿಕೊಡ್ತಾ ಇದೆ. ಇನ್ನು ವಿಕಲಾಂಗರು ಸ್ವಾವಲಂಬಿ ಬದುಕನ್ನ ರೂಪಿಸಿಕೊಳ್ಳಲಿ ಎಂಬ ದೃಷ್ಟಿಯಿಂದ ನರೇಂದ್ರ ಕುಮಾರ್ ಬಳ್ಳೋಟರ್ ಅವರ ಅಪೇಕ್ಷೆಯ ಮೇರೆಗೆ ಕಳೆದ 10 ವರ್ಷಗಳಿಂದ ಈ ಶಿಬಿರವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ 200ಕ್ಕೂ ಅಧಿಕ ಫಲಾನುಭವಿಗಳು ಶಿಬಿರದ ಸದ್ಬಳಕೆ ಮಾಡಿಕೊಂಡಿದ್ದಾರೆಂದು ಎಂಎಸ್ಪಿಎಲ್ ಸಂಸ್ಥೆಯ ಸಮಾಜ ವಿಭಾಗದ ಉಪಾಧ್ಯಕ್ಷ ರಮೇಶ್ ರವರು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಮೇಶ್ ಅಂತ ಹೇಳಿ MSPL ಸಂಸ್ಥೆಯಲ್ಲಿ ಸಮಾಜ ವಿಭಾಗದಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕೃತಕ ಕಾಲು ಜೋಡಣಾ ಶಿಬಿರ ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು MSPL ಸಂಸ್ಥೆಯು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯ ಸಮಿತಿ ಜೈಪುರ ಇವರ ಸಹಯೋಗದೊಂದಿಗೆ ಮಾಡ್ಕೊಳ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಸುಮಾರು 250 ಜನ ಈ ಕಾರ್ಯಕ್ರಮದ ಫಲಾನುಭವನ ಪಡ್ಕೊತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಅಂಗವಿಕಲರಿಗೆ ತಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ, ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ 10 ವರ್ಷಗಳಿಂದ. ಪ್ರತಿ ವರ್ಷ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ಈ ವರ್ಷ 2 ದಿನದಲ್ಲಿ ನಮ್ಮದು ಆಲ್ರೆಡಿ 170 ಜನಕ್ಕೆ ನಾವು ಕೃತಕ ಕಾಲು ಮತ್ತು ಕ್ಯಾಲಿಪರ್ಸ್ಗಳನ್ನ ಕೊಟ್ಟಿದ್ದೀವಿ. ಈ ದಿನ ಲಾಸ್ಟ್ ಆಗ್ತದೆ 28ನೇ ತಾರೀಕು.
ಇವತ್ತು ಒಂದು 50 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಈ ಬಂದಂಥ ಫಲಾನುಭವಿಗಳಿಗೆ ಉಚಿತವಾಗಿ ಮಾಡಿಕೊಡೋ ಕಾಲನ್ನು ಜೋಡಿಸ್ಕೊಳ್ಳೋದ್ರ ಜೊತೆಗೆ ಅವರ ಊಟ ವಸತಿ ಮತ್ತು ಎಲ್ಲ ಖರ್ಚುಗಳನ್ನು ನಾವೇ ನಿಭಾಯಿಸ್ಕೊಂಡು ನೋಡ್ಕೊತಾ ಇದ್ದೀವಿ. ಇದರದ್ದು ಮುಖ್ಯವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ನರೇಂದ್ರ ಕುಮಾರ್ ಬಳ್ಳೋಟರವರು ಈ ಥರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಕಾರ್ಯಗತ ಮಾಡೋದ್ರಲ್ಲಿ ಅವರು ನಮ್ಮ ಬೆನ್ನಿಗೆ ನಿಂತು ಈ ಕೆಲಸವನ್ನು ಮಾಡಿಸ್ತಿದ್ದಾರೆ. ಸೊ ಅವರ ಅಪೇಕ್ಷೆಯಂತೆ ಇಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ಸೇವೆಯನ್ನು ತಲುಪಿಸ್ಬೇಕು, ಅವರು ಸ್ವಾವಲಂಬಿ ಬದುಕನ್ನು ಕಟ್ಕೋಬೇಕು ಅಂಥೇಳಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸಲಿಕ್ಕೆ ಇಚ್ಛಿಸ್ತೀನಿ. ಥ್ಯಾಂಕ್ ಯು. ಹೊಸಪೇಟೆ ನಗರದ ಅಮರಾವತಿ ಭಾಗದಲ್ಲಿ ಬರುವ ಆಕಾಂಕ್ಷಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಂದ ವನ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಇದೇ ಏರಿಯಾದಲ್ಲಿ ಬರುವ ಚಿಂತಾಮಣಿ ಮಠದಲ್ಲಿ ಸಸಿಗಳನ್ನ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಹೌದು, ಅಮರಾವತಿಯಲ್ಲಿನ ಆಕಾಂಕ್ಷಿ ಪೂರ್ವ ಪ್ರಾಥಮಿಕ ಶಾಲೆಯಿಂದ ವನ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಲೆಯಿಂದ ಚಿಂತಾಮಣಿ ಮಠದವರೆಗೆ ಪಥಸಂಚಲನ ನಡೆಸಿದ್ರು. ಮರ ಕಡಿದವನಿಗೆ ಭಿಕ್ಷೆ ತಪ್ಪದು, ಅಕ್ಷರ ಅನ್ನ ಪರಿಸರ ಚಿನ್ನ, ಅಕ್ಷರ ಅನ್ನ ಪರಿಸರ ಚಿನ್ನ, ಕಾಡು ಉಳಿಸಿ ಕಾಡು ಉಳಿಸಿ ನಾಡು ಬೆಳೆಸಿ, ಏಕ್ ಪೇಟ್ ಏಕ್ ಜಿಂದಗಿ. ಬಳಿಕ ಚಿಂತಾಮಣಿ ಮಠದ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಠದ ಆವರಣದಲ್ಲಿ ವಿವಿಧ ಬಗೆಗೆ ಸಸಿಗಳನ್ನ ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಬಳಿಕ ಶ್ರೀಗಳು ಆಶೀರ್ವಚನ ನುಡಿಗಳನ್ನಾಡುತ್ತಾ ಮಾತನಾಡಿ, ಬೆಳೆಯುವ ಚಿಗುರನ್ನ ಮೊಳಕೆಯಲ್ಲಿ ನೋಡ ಎನ್ನುವ ಹಾಗೆ ಚಿಕ್ಕ ಮಕ್ಕಳ ಹಂತದಲ್ಲೇ ಸಂಸ್ಕಾರ, ನೆಲ, ಜಲ, ಭೂಮಿ ಸಂರಕ್ಷಣೆ ಕುರಿತು ತಿಳುವಳಿಕೆ ಮೂಡಿಸುವ ಉತ್ತಮ ಕಾರ್ಯ ಇದಾಗಿದೆ ಎನ್ನುತ್ತಾ ಇಂದಿನ ಮಕ್ಕಳಿಗೆ ಕಷ್ಟದ ಅರಿವು ಮಾಡಿಕೊಡಬೇಕಾದ ಅವಶ್ಯವಿದೆ ಎಂದು ಗುರುಗಳಲ್ಲಿ ಹಾಗೂ ಮಕ್ಕಳ ಪಾಲಕ ಪೋಷಕರಲ್ಲಿ ಕರೆ ನೀಡಿದರು. ಊಟಕ್ಕೆ ಇರಲಿಲ್ಲ, ಇಷ್ಟು ಕಷ್ಟ ಇತ್ತು ಮನೆಯಲ್ಲಿ. ನಾವೊಂದು ಬಟ್ಟೆ ತಗೊಳ್ಳುವಾಗ ಇಷ್ಟು ಕಷ್ಟ ಇತ್ತು. ನಾವು ಈ ಕಷ್ಟದ ವಾತಾವರಣದಲ್ಲೇ ಬೆಳೆದು ಬಂದ್ವಿ ಅದನ್ನು ಆಗಾಗ ಹೇಳ್ತಾ ಇರ್ಬೇಕು. ಅವೆಲ್ಲ ಅವ್ರ ತಲೆಗೆ ಹೋಗುತ್ತೆ ಬಿಡುತ್ತೆ ಅನ್ನೋದು ಯೋಚನೆ ಮಾಡಬಾರ್ದು, ಸುಮ್ಮನೆ ಹೇಳ್ತಾ ಬರ್ಬೇಕು. ಆಗಾಗ ಮಕ್ಕಳುಗಳನ್ನ ಅನಾಥಾಶ್ರಮಗಳಿಗೆ ಕರ್ಕೊಂಡೋಗಿ ಅಭ್ಯಾಸ ಮಾಡ್ಬೇಕು. ನಾವು ಅನಾಥಾಶ್ರಮಗಳಿಗೆ ಕರ್ಕೊಂಡೋದಾಗ ಅಲ್ಲಿ ತೋರಿಸ್ಬೇಕು, ನೋಡಿ ಇಲ್ಲಿ ಅನಾಥಾಶ್ರಮದಲ್ಲಿ ಮಕ್ಕಳು ಹೇಗಿದ್ದಾರೆ, ಅವ್ರಿಗೆಲ್ಲ ಅಪ್ಪ ಮನೆ ಇದೆ, ಎಷ್ಟು ಕಷ್ಟದಲ್ಲಿ ಬೆಳೀತಿದ್ದಾರೆ. ಈ ಅಂಗವಿಕಲರ ಶಾಲೆ ಇರುತ್ತಲ್ಲ, ವಿಕಲಚೇತನರು, ಬುದ್ಧಿಮಂತರು, ಅವ್ರ ಶಾಲೆಗಳಿಗೆ ಕರ್ಕೊಂಡೋಗಿ ಅವ್ರ ಶಾಲೆಗಳಿಗೆ ಕರ್ಕೊಂಡೋಗಿ ತೋರಿಸಿ, ನೋಡಿ ಅವ್ರಿಗೆ ಅಂಗವಿಕಲರಾಗಿದ್ರು ಬುದ್ಧಿಮಾಂದ್ಯತೆ ಇದ್ರೂ ಕೂಡ ಅವರೆಲ್ಲ ಇಷ್ಟು ಸಂತೋಷವಾಗಿ ಏನೋ ಕಲಿತೀರ. ಅವ್ರನ್ನ ನೋಡು, ನಿಮ್ಮನ್ನ ನೋಡ್ಕೊಳ್ಳಿ ಹೇಗಿದ್ದೀರಾ ಅಂತ. ಅದನ್ನ ಬಾಯ್ಬಿಟ್ಟು ಹೇಳದೇ ಇದ್ರು ಆ ಎಕ್ಸಾಂಪಲ್. ಮೊಹರಂ ಆಚರಣೆ ನಿಮಿತ್ತ ನಗರದ ವಿವಿಧ ಏರಿಯಾಗಳಲ್ಲಿ ಪಂಜಾಗಳನ್ನ ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜೆ ಸಲ್ಲಿಸಲಾಗಿತ್ತು. ಹೀಗೆ ದಿನಾಂಕ 28ರಂದು ತಡರಾತ್ರಿಯ ನಂತರ ಖಾಜಿಗಳಿಂದ ಅಗ್ನಿಕೊಂಡ ಕಾರ್ಯಕ್ರಮ ನಡೆಸುವ ಮೂಲಕ 9ನೇ ದಿನದ ಸವಾರಿಗೆ ಚಾಲನೆ ನೀಡಿದರು. ನಗರದಲ್ಲಿನ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಪೂಜಿಸಿಕೊಂಡು ಬರುತ್ತಿರುವ ರಾಮಾಲಿ ಸ್ವಾಮಿ ಮಸೀದಿಯಲ್ಲಿ ಪ್ರತಿ ವರ್ಷ ಪಂಜಾಗಳನ್ನ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 28ರಂದು ತಡರಾತ್ರಿಯ ಸಂದರ್ಭದಲ್ಲಿ 9ನೇ ದಿನದ ಸವಾರಿ ಅಂದ್ರೆ ಕತ್ತಲ ರಾತ್ರಿ ನಿಮಿತ್ತ ಅಗ್ನಿಕೊಂಡ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಸನ್ನಿವೇಶ ವೀಕ್ಷಿಸಲು ಸಾವಿರಾರು ಹಿಂದೂ ಮುಸ್ಲಿಂ ಬಾಂಧವರು ರಾಮಾಲಿ ಮಸೀದಿ ಬಳಿ ಜಮಾವಣೆಗೊಂಡಿದ್ದರು.
ಗಾಯಗಳು ನಿಗಿ ನಿಗಿ ಉರಿಯುವ ಬೆಂಕಿಯನ್ನ 3 ಬಾರಿ ದಾಟುವ ಮೂಲಕ ನೆರೆದವರಲ್ಲಿ ಅಚ್ಚರಿ ಮೂಡಿಸಿದರು. ಬಳಿಕ ಖಾಜಿಯು ಪಂಜವನ್ನ ಹೊತ್ತು ಕೇರಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ದರ್ಶನದ ಭಾಗ್ಯ ಕಲ್ಪಿಸಿದರು.
ಅದೇ ರೀತಿ ಭಗತ್ ಸಿಂಗ್ ನಗರದಲ್ಲಿಯೂ ಕೂಡ ಪಂಜಾಗಳನ್ನ ಪ್ರತಿಷ್ಠಾಪಿಸಲಾಗಿ ಇಲ್ಲಿಯೂ ಕೂಡ ಅಗ್ನಿಕೊಂಡ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಈ ವೇಳೆ ಯುವಕರು ತಮಟೆ ನುಡಿಸುವ ಮೂಲಕ ಮೊಹರಂ ಆಚರಣೆಗೆ ಮೆರುಗು ತಂದರು.
ಮೂಲಾಲಿ. ಎಲ್ಲರಿಗೂ ಇದು ಭಗವತ್ ಸಿಂಗ್ ನಗರ, ಬಿಟಿಆರ್ ನಗರ, ಆಮೇಲೆ ಕೆನಲ್ ಮೇಲೆ ಎಲ್ಲ ಕಡೆಗೆ ಓಡಾಡಿ ಬರೋಂಥ ದೇವ್ರಿದು. ಇದು ಭಾಳ ಸತ್ಯ ದೇವ್ರು ಐತಿ. ಇದನ್ನು ಸತ್ಯ ತಿಳ್ಕೊಂಡಾರೆ ಸತ್ಯ ಎಂಬುದು ಗೊತ್ತು. ಇದು 30 ವರ್ಷಲಿದ್ದ ಎಲ್ಲರೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಎಲ್ಲರೂ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಕಲ್ತ್ಕೊಂಡು ನಾವು ಒಳ್ಳೆ ಚಲೋ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಇದಕ್ಕೆ ಯಾವುದು ತೊಂದರೆ ಇಲ್ಲ. ಎಲ್ಲ ನಮ್ಮ ಯುವಕರೆಲ್ಲ ನಮಗೆ ಬೆಂಬಲ ಕೊಟ್ಟು ಈಗ ಈ ವರ್ಷ 2 ವರ್ಷಲಿದ್ದ ನಮ್ಮ ಸುನೀಲು ಆಮೇಲೆ ಅಪ್ರೋಜು ಎಲ್ಲ ಹುಡುಗರು ಓಟ್ರು ನಮಗೆ ಬೆಂಬಲ ಕೊಟ್ಟು, ದೊಡ್ಡವರು ಸಣ್ಣವರು ಎಲ್ಲರೂ ಬೆಂಬಲ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೈತಿ. ಯಾವುದೇ ತೊಂದರೆ ಬಂದರೂ ಕೂಡ ಎಲ್ಲದೂ ನಡೆಸ್ಕೊಂಡು ಹೋಗ್ತಾರೆ. ಯಾವುದೂ ತೊಂದರೆ ಕೊಡೋಂಗಿಲ್ಲ. ದೇವ್ರದ್ದು ಒಳ್ಳೆ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಇದೇ ರೀತಿ ವರ್ಷ ಅವ್ರಿಗೆ ನಡೆಸ್ಕೊಂಡು ಹೋದರೆ ಒಳ್ಳೇದಾಗ್ತೈತೆ ಅಂತಂದೇಳಿ ಹೇಳ್ತಾ ಇದು 1-2 ಮಾತುಗಳು ಮುಗಿಸ್ತಾ ಇದ್ದೀನಿ. ದೀನ್ ಮೌಲಾಲಿ. ಇದೀಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರಾಣಿ ಹಬ್ಬದ 9ನೇ ಸವಾರಿಗೆ ಸಾಕ್ಷಿಯಾದ ಹಿಂದೂ ಮುಸ್ಲಿಂ ಬಾಂಧವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.